ಹಾಸಿಗೆಗೆ ಇದನ್ನು ಹಾಕಿದ ಕೂಡಲೇ ನೀವು ಶಾಕ್ ಆಗುತ್ತೀರಿ. ಇದುವರೆಗೂ ನೀವು ಕೇಳಿರದ, ಯಾರು ಹೇಳಿರದ ಟಿಪ್. ನಮಸ್ಕಾರ ಎಲ್ಲರಿಗೂ. ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆಗಳನ್ನ ಒಗಿಬೇಕಾದ್ರೆ ಈ ರೀತಿ ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ತೀವಿ. ಅದ್ರ ಜೊತೆಗೆ ಮತ್ತೊಂದು ಕಡೆ ಫ್ಯಾಬ್ರಿಕ್ ಕಂಡೀಷ್ನರ್ಗಳು, ಕಂಫರ್ಟ್ ಲಿಕ್ವಿಡನ್ನು ಹಾಕ್ತೀವಿ. ಅದು ಅಲ್ಲೇ ನಿಂತು ಬಿಡುತ್ತೆ ಮತ್ತು ಹಾಗೆ ಗಟ್ಟಿಯಾಗಿರುತ್ತೆ. ಆ ಥರ ಆಗಬಾರ್ದು ಅಂದರೆ ಸ್ವಲ್ಪ ನೀರನ್ನು ಹಾಕಿ, ಚೂರು ನೀರನ್ನು ಹಾಕೋದ್ರಿಂದ ಇದು ಇಲ್ಲೋದು ಕೂಡ ಇಲ್ಲ, ಬಟ್ಟೆಗಳು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಘಮ ಘಮ ಅನ್ನುತ್ತೆ. ಮುಂದಿನ ಟಿಪ್, ಒಂದು ಲೋಟನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ, ಸುಡೋ ಅಂತ ಬಿಸಿ ನೀರು. ಅದರ ಜೊತೆಗೆ 1 ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸವನ್ನು ಹಾಕಿದ ತಕ್ಷಣ ಇದರ ಜೊತೆಗೆ ಇನ್ಸ್ಟೆಂಟ್ ಕಾಫಿ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕಾಫಿ ಪುಡಿಯನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಬೆಚ್ಚಗೆ ಒಂದು ಸ್ವಲ್ಪ ಬಿಸಿ ಕಾಫಿ ಕುಡಿಯೋ ಥರನೇ ಸಿಪ್ ಮಾಡ್ತಾ ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋ ಬದಲಿಗೆ ಈ ರೀತಿ ಕಾಫಿಯನ್ನು ತಯಾರಿಸ್ಕೊಂಡು ಕುಡಿಯೋದ್ರಿಂದ ಆದಷ್ಟು ಬೇಗ ಸಣ್ಣ ಆಗಬಹುದು. ವೆಯ್ಟ್ ಲಾಸ್ ಆಗಬೇಕು ಅಂತ ಕೇಳಿದವರು ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್, ಈ ಬಾಳೆಹಣ್ಣನ್ನು ತಿನ್ನೋದಕ್ಕೆ ಕೆಲವು ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಇಷ್ಟಪಡೋದೇ ಇಲ್ಲ ಅಂತ ಅನ್ನೋರು ಬಾಳೆಹಣ್ಣಿನಿಂದ ಈ ರೀತಿ ಮಾಡಿಕೊಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ದೊಡ್ಡೋರ್ವರೆಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ನೋಡಿ, ಈ ರೀತಿ ಚಿಕ್ಕದಾಗಿ ಸ್ಲೈಸಸ್ ಆಗಿ ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ತವಾನ ಕಾಯೋದಕ್ಕೆ ಅಂತೇಳಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪನ ಈ ರೀತಿ ತವ ಮೇಲೆ ಸವರ್ಕೋಬೇಕಾಗತ್ತೆ. ತದನಂತರ ಕಟ್ ಮಾಡ್ಕೊಂಡಿರೋಂಥ ಬಾಳೆಹಣ್ಣಿನ ತುಂಡುಗಳನ್ನು ಈ ರೀತಿ ತುಪ್ಪದ ಮೇಲೆ ಇಡಬೇಕಾಗುತ್ತೆ. ಮೇಲ್ಭಾಗದಲ್ಲೂ ಚೂರು ಬಾಳೆಹಣ್ಣಿನ ಮೇಲೆ ತುಪ್ಪವನ್ನು ಸವರಿಕೊಳ್ಬೇಕಾಗತ್ತೆ. ಯಾವಾಗಲೂ ಬಾಳೆಹಣ್ಣನ್ನು ಒಂದೇ ಥರ ತಿನ್ನೋದಕ್ಕೆ ಬೇಸರ ಆದಾಗ ಈ ಥರ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಇವಾಗ ಎರಡೂ ಸೈಡು ನೋಡಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ಫ್ರೈ ಮಾಡಿದ್ಮೇಲೆ ಇದರ ಮೇಲೆ ಬೆಲ್ಲದ ಪುಡಿಯನ್ನು ಹಾಕಿ ಒಳ್ಳೆ ಕ್ಯಾರಮಲ್ ಥರ ಇದು ಟೇಸ್ಟನ್ನು ಕೊಡುತ್ತೆ. ರುಚಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ಬೆಲ್ಲದ ಪುಡಿಯನ್ನು ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಇದನ್ನು ಬಿಸಿ ಮಾಡೋದು ಬೇಡ, ಎರಡೂ ಸೈಡು ಫ್ರೈ ಮಾಡ್ಕೊಂಡಿರಬೇಕು ಅಷ್ಟೇ. ನೋಡಿ, ಇವಾಗ ಇದನ್ನು ಒಂದು ಬೌಲ್ಗೆ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಬನ್ನಿ. ಈಗ ಫೈನಲಾಗಿ ಬಾಳೆಹಣ್ಣನ್ನೆಲ್ಲ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದ್ರ ಮೇಲೆ ಚೂರು ಇನ್ನೂ ರುಚಿ ಹೆಚ್ಚಾಗಬೇಕು ಅಂತಂದರೆ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಜೇನುತುಪ್ಪನ ಹಾಕಿ ಇದನ್ನು ನೋಡಿ, ನೀವು ಮಕ್ಕಳಿಗೆ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಕೊಟ್ಟು ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಬಾಳೆಹಣ್ಣಿನಿಂದ ಮಾಡಿರೋದು ಅಂತಲೇ ಗೊತ್ತಾಗಲ್ಲ. ಸೊ ಮಕ್ಕಳಿಗೆ ಯಾವಾಗಲೂ ಹೊರಗಡೆಯಿಂದ ಅದು ಇದು ತಿಂಡಿನ ತಂದು ಕೊಡೋ ಬದಲಿಗೆ ಮನೆಯಲ್ಲೇ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ಕೂಡ ತಿಂತಾರೆ. ತುಪ್ಪ, ಜೇನುತುಪ್ಪ ಇದೆಲ್ಲವೂ ಕೂಡ, ಬೆಲ್ಲದ ಪುಡಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರುಚಿಯಂತೂ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ. ಮುಂದಿನ ಟಿಪ್, ನಾನಿಲ್ಲಿ ಸ್ವಲ್ಪ ಒಣಶುಂಠಿಯನ್ನು ತೊಗೊಂಡಿದ್ದೀನಿ. ಒಣಶುಂಠಿಯನ್ನು ಈಗ ಒಂದು ಕುಟಾಣಿಗೆ ಸ್ವಲ್ಪ 1 ಇಂಚು ಆಗೋಷ್ಟು ಒಣಶುಂಠಿಯನ್ನು ಹಾಕ್ಕೋಬೇಕಾಗತ್ತೆ. ಒಣಶುಂಠಿಯನ್ನು ಹಾಕ್ಕೊಂಡು ನೋಡಿ, ಇದನ್ನು ಚೆನ್ನಾಗಿ ಕುಟ್ಕೋಬೇಕಾಗತ್ತೆ, ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಇದರ ಜೊತೆಗೆ ಚೂರು ಸೋಂಪಿನ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಸೋಂಪಿನ ಕಾಳನ್ನು ಹಾಕಿ ಈಗ ಚೆನ್ನಾಗಿ ಕುಟ್ಕೊಂಡು ಇದನ್ನು ಕೂಡ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪೌಡರ್ ಅನ್ನೋದು ಸಿದ್ಧ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷಗಳ ಕಾಲ ಇದು ಚೆನ್ನಾಗಿ ಸೋಂಪು ಮತ್ತು ಶುಂಠಿಯ ಸತ್ವ ಎಲ್ಲ ಈ ನೀರಿನಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ಬನ್ನಿ. ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಸರಿಯಾದ ಸಮಯಕ್ಕೆ ಮುಟ್ಟಾಗಬೇಕು, ಅದ್ರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗಬೇಕು ಅನ್ನೋರು ಖಂಡಿತ ಈ ರೆಮಿಡಿಯನ್ನು ಮಾಡಿಕೊಂಡು ಪ್ರತಿನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಬನ್ನಿ. ಇದ್ರ ಜೊತೆಗೆ ನೀವು ಬೇಕಿದ್ದಲ್ಲಿ ಒಂದು ಸ್ವಲ್ಪ ಜೇನುತುಪ್ಪನ ಅಥವಾ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ಬಹುದು. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಫಿ ಟೀ ಕುಡಿಯಲ್ವಾ, ಆ ರೀತಿ ಸಿಪ್ ಮಾಡ್ತಾ ಬೆಚ್ಚಗಿದ್ದಾಗಲೇ ಕುಡಿಯೋದ್ರಿಂದ ನಿಮಗೆ ಸರಿಯಾದ ಸಮಯಕ್ಕೆ ಮುಟ್ಟಾಗೋದಕ್ಕೆ, ಇರ್ರೆಗ್ಯುಲರ್ ಪೀರಿಯಡ್ ಪ್ರಾಬ್ಲಮ್ ಇದ್ದರೆ ಅದ್ರ ಜೊತೆಗೆ ವೆಯ್ಟ್ ಲಾಸ್ ಆಗೋದಕ್ಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ತಡೆಗಟ್ಟೋದಕ್ಕೆ, ಸರಿಯಾದ ಪ್ರಮಾಣದಲ್ಲಿ ಆರೋಗ್ಯವಾಗಿರೋದಕ್ಕೆ ಈ ಡ್ರಿಂಕ್ ತುಂಬಾ ಸಹಾಯಕ ಆಗುತ್ತೆ. ಮುಂದಿನ ಟಿಪ್, ಚಿಕ್ಕ ಮಕ್ಕಳಿದ್ದಾರೆ, ಹಾಸಿಗೆ ಮೇಲೆ ಸೂಸು ಮಾಡಿಬಿಟ್ಟಿದ್ದಾರೆ, ಹೆಂಗಪ್ಪ ಕ್ಲೀನ್ ಮಾಡೋದು? ಮನೆಗೆ ನೋಡಿದ್ರೆ ನೆಂಟರು ಬರ್ತಾ ಇದ್ದಾರೆ, ಪಟ ಅಂಥೇಳಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನೋಡ್ತಾ ಇರ್ಬೋದು ಇಲ್ಲಿ
ಹಾಸಿಗೆ ಮೇಲೆ ಒದ್ದೆ ಆಗಿದೆ ಅಥವಾ ನೀರು ಚೆಲ್ಲಿದ್ದಾರೆ ಅಂತಲೇ ಅಂದ್ಕೊಳ್ಳಿ. ಬೆಡ್ ಪ್ರೊಟೆಕ್ಟರ್ನ ಹಾಕಿರ್ತೀವಿ ಪುಟ್ಟ ಮಕ್ಕಳಿದ್ದಾರೆ ಅಂತಂದರೆ, ಬಟ್ ಕೆಲವೊಮ್ಮೆ ಮಕ್ಕಳು ದೊಡ್ಡವರಾಗಿದ್ದಾರೆ, ಇವಾಗ ಏನು ಸೂಸು ಮಾಡಲ್ಲ ಅಂತೇಳಿ ಬೆಡ್ ಪ್ರೊಟೆಕ್ಟರ್ ಹಾಕಿರಲ್ಲ. ಸಡನ್ನಾಗಿ ಏನೋ ಭಯಪಟ್ಟು ಮಕ್ಕಳು ಯೂರಿನ್ ಏನಾದರೂ ಮಾಡಿದರೆ ಬೆಡ್ಡೆಲ್ಲ ಈ ಥರ ವೆಟ್ಟಾಗಿದ್ದರೆ ನೋಡಿ, ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ. ಆ ತೇವಾಗಿರೋಂಥ ಜಾಗದ ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಬೇಕಾಗುತ್ತೆ. ಬೇಕಿಂಗ್ ಸೋಡಾನ ಹಾಕಿ ನಂತರ ಟಾಲ್ಕಮ್ ಪೌಡರ್ ಬರುತ್ತಲ್ಲ, ನೀವು ಯಾವ ಪೌಡರ್ನ ಯೂಸ್ ಮಾಡ್ತೀರ ನೋಡಿ ಅದೇ ಪೌಡರ್ನ ಹಾಕ್ಬೋದು. ಅದ್ರ ಮೇಲೆ ಒಂದು ಮಂದವಾಗಿರೋ ಟವಲನ್ನು, ಬಟ್ಟೆಯನ್ನು ಹಾಕಿಬಿಡಿ. ಈ ಥರ ಹಾಕಿ ನೀವು ಸ್ವಲ್ಪ ಹೊತ್ತು ಹಾಗೆ ಬಿಡೋದ್ರಿಂದ, ಬೆಳಗಿಂದ ಸಂಜೆವರೆಗೂ ಹಾಗೆ ಬಿಡೋದ್ರಿಂದ, ಇದ್ರ ಮೇಲೆ ಸ್ವಲ್ಪ ಭಾರವಾದ ವಸ್ತುಗಳನ್ನ ಇಡೋದ್ರಿಂದ ಸ್ಕಿನ್ನಲ್ಲಿರೋಂಥ ನೀರಿನ ಅಂಶ ಎಲ್ಲ ಕೂಡ ಈ ಬಟ್ಟೆಗೆ ಬಂದುಬಿಡುತ್ತೆ. ಅಥವಾ ಇನ್ಸ್ಟೆಂಟಾಗಿ ಇದು ಕ್ಲೀನ್ ಆಗಿಬಿಡಬೇಕು ನಮಗೆ ಅಂತ ಅನ್ನೋರು ನೋಡಿ, ಟಾಲ್ಕಮ್ ಪೌಡರ್ ಅನ್ನೋದು ಈ ದುರ್ನಾತವನ್ನು ಹೋಗಲಾಡಿಸಿದ್ರೆ ನಾವಿಲ್ಲಿ ಬಳಸಿರೋಂಥ ಬೇಕಿಂಗ್ ಸೋಡಾ ಅನ್ನೋದು ಏನು ಮಾಡುತ್ತೆ ಅಂದರೆ ಎಕ್ಸ್ಟ್ರಾ ನೀರಿನ ಅಂಶ ಏನು ಹಾಸಿಗೆನಲ್ಲಿರುತ್ತೆ ಅದನ್ನೆಲ್ಲ ಇದು ಚೆನ್ನಾಗಿ ತೆಗಿಯುತ್ತೆ. ನೋಡಿ, ನಾನಿವಾಗ ವೆಯ್ಟ್ ಮಾಡೋದು ಬೇಡ ಅಂದರೆ ಜಸ್ಟ್ ಐರನ್ ಮಾಡಿಬಿಡಿ. ಪುಡಿನ ಹಾಕ್ಬಿಟ್ಟು ಜಸ್ಟ್ ಹಿಂಗೆ ನೀವು ಐರನ್ ಮಾಡಿ. ಅದ್ರ ಮೇಲೆ ಈ ಥರ ಐರನ್ ಮಾಡೋದ್ರಿಂದ ಅಲ್ಲೇನು ಈ ಪೌಡರು ಮತ್ತು ಈ ಸೋಡಾ ಅಂಶ ಇದೆಯಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಆ ನೀರಿನ ಅಂಶ ಎಲ್ಲ ತೆಗೆದುಬಿಡುತ್ತೆ. ಹಾಸಿಗೆ ಅನ್ನೋದು ವೆಟ್ಟಾಗಿರೋ ತಕ್ಷಣ ಇನ್ಸ್ಟೆಂಟಾಗಿ ಪಟ ಪಟ ಅಂತ ಹೋಗಿಬಿಡುತ್ತೆ. ಅದ್ರ ಜೊತೆಗೆ ನಂತರ ನೋಡಿ, ಈ ಥರ ಮಾಡಿದ್ಮೇಲೆ ಒಂದು ಬಟ್ಟೆನ ತೊಗೊಂಡು ಕ್ಲೀನಾಗಿ ಕೊಡ್ಬಿಟ್ರೆ ಒಂಚೂರು ಕೂಡ ಹಾಸಿಗೆ ಅನ್ನೋದು ಒದ್ದೆ ಆಗಿದೆ ಅಂತೇಳಿ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ, ಒಳಗಡೆಯಿಂದ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ತಿಂಗಳಿಗೊಮ್ಮೆ ಆದರೂ ನೀವು ಹಾಸಿಗೆನ ಅಥವಾ ಮಂಚವನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಸಿಗೆ ಬಟ್ಟೆನ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಈ ಸಂದಿಗೊಂದಿಗಳಲ್ಲಿ ತುಂಬ ಧೂಳಾಗಿರುತ್ತೆ. ಕೆಲವ್ರ ಮನೆಯಲ್ಲಿ ಬಗ್ಸ್ ಎಲ್ಲ ಇದೆ ಅಥವಾ ಕ್ರಿಮಿ ಕೀಟಗಳೆಲ್ಲ ಸೇರ್ಕೊಂಡಿರುತ್ತೆ. ಆ ಥರ ಆಗಬಾರ್ದು ಅಂದರೆ ಡೀಪ್ ಕ್ಲೀನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನೋಡ್ತಾ ಇರ್ಬೋದು, ನಾವೇನೋ ಹಾಸಿಗೆ ಮೇಲಿನ ಬಟ್ಟೆ ಬದಲಾಯಿಸ್ಬಿಡ್ತೀವಿ, ಬಟ್ ಬೆಡ್ ಕೆಳಗಡೆ ಯಾವ ಥರ ಕ್ಲೀನ್ ಮಾಡೋದು ಅದು ಕೂಡ ಮುಖ್ಯ ಆಗುತ್ತೆ. ನೋಡಿ, ಈಗ ನಾನು ಒಂದು ಹಳೇದಾಗಿರೋಂಥ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ವಿನಿಗರನ್ನು ಹಾಕ್ಕೊಂಡಿದ್ದೀನಿ. ವಿನಿಗರ್ನ ಹಾಕಿದ್ಮೇಲೆ ಚೂರು ನೋಡಿ, ಈ ತಲೆನೋವಿಗೆ ಅಂಥೇಳಿ ನಾವು ಹಚ್ಕೊಳ್ತೀವಲ್ವ, ವಿಕ್ಸ್ ಆಗ್ಬೋದು, ಅಥವಾ ನಾನಿಲ್ಲಿ ಮೆಂತೋ ಪ್ಲಸ್ನ ತೊಗೊಂಡಿದ್ದೀನಿ. ಸೊ ನೀವು ಯಾವುದು ಬಳಸ್ತೀರಾ ಅದನ್ನು ತೊಗೋಬೋದು. ಅದನ್ನು ಡೈರೆಕ್ಟ್ ಹಾಕೋದಕ್ಕಿಂತ ಈ ರೀತಿ ಒಂದು ಚಿಕ್ಕ ಸೌಟಿಗೆ ಹಾಕ್ಕೊಂಡು ಸ್ಟವ್ ಮೇಲೆ ಬಿಸಿ ಮಾಡ್ಕೋಬೇಕಾಗುತ್ತೆ. ಇದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸಣ್ಣ ಉರಿನಲ್ಲಿ ಸ್ವಲ್ಪ ಮೇಲೆ ಇಟ್ಟು ಈ ಥರ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಇದು ಲಿಕ್ವಿಡ್ ಥರ ಆಗುತ್ತೆ. ಆದ ನಂತರ ಇದನ್ನು ವಿನೆಗರ್ ಜೊತೆ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಡಿ. ಈ ಥರ ಮಾಡೋದ್ರಿಂದ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ವಿನೆಗರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದ್ರ ಜೊತೆಗೆ ಎಕ್ಸ್ಪೈರಿ ಆಗಿರೋ ಮಾತ್ರ ಆದರೂ ನಡೆಯುತ್ತೆ, ಇಲ್ಲಾಂದರೆ ಯಾವುದಾದ್ರೂ ಒಂದು ಪ್ಯಾರಾಸೆಟಮಲ್ಲು ಅಥವಾ ಡೋಲೋ ಯಾವುದಾದ್ರೂ ಟ್ಯಾಬ್ಲೆಟ್ ಇದ್ದರೆ ಒಂದು ಟ್ಯಾಬ್ಲೆಟ್ನ ತೊಗೊಂಡು ಅದನ್ನು ಕುಟ್ಟಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಇದೇನಕ್ಕೆ ಸಹಾಯಕ ಆಗುತ್ತೆ ಅಂದರೆ ಈ ಬೆಡ್ ಬಗ್ಸು, ಕೆಲವರು ತಿಗಣೆ ಅಂತೆಲ್ಲ ಕೇಳ್ತಾ ಇರ್ತೀರ, ತುಂಬ ಇದೆ ಈ ರೀತಿ ಸಮಸ್ಯೆಗಳು ಅಂತ. ಅಂಥವರು ಇದನ್ನು ಖಂಡಿತ ಟ್ರೈ ಮಾಡಿ. ಒಂದು ಚೂರು ಇರಲ್ಲ, ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ಎಲ್ಲ ಕ್ರಿಮಿ ಕೀಟಗಳೆಲ್ಲ ನಾಶ ಆಗಿಬಿಡುತ್ತೆ. ಈ ಒಂದು ಮಾತ್ರೆನ ಹಾಕಿದ್ಮೇಲೆ ಒಂದು ಸ್ವಲ್ಪ ರೆಗ್ಯುಲರಾಗಿ ನೀವು ಯಾವ ಶಾಂಪು ಬಳಸ್ತೀರ ಆ ಶಾಂಪೂನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಲಿಕ್ವಿಡನ್ನು ನೀವು ಸಿದ್ಧ ಮಾಡ್ಕೊಂಡು ನೋಡಿ, ಎಷ್ಟು ಸ್ಟ್ರಾಂಗಾಗಿ ಸಖತ್ತಾಗಿರುತ್ತೆ ಅಂದರೆ ಒಂದೊಳ್ಳೆ ಫ್ರಾಗ್ರೆನ್ಸ್ ಕೂಡ ಬರುತ್ತೆ ಮತ್ತು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಒಂದು ಶುಭ್ರವಾಗಿರೋ ಬಟ್ಟೆನ ತೊಗೊಂಡು ಈ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಹಿಂಡ್ಕೊಂಡು ಹಾಸಿಗೆ ಮೇಲೆ ಈ ರೀತಿ ಸಂದುಗಳಲ್ಲಿ, ಹಾಸಿಗೆ ಎಡ್ಜಲ್ಲೆಲ್ಲ ನೋಡಿ ಈ ಥರ ಲೈಟಾಗಿ ಒರೆಸ್ಕೊಳ್ತಾ ಬನ್ನಿ. ಇದನ್ನು ನಾವು ತುಂಬ ನೀಟಾಗಿ ಹಿಂಡ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ಇದು ತೇವ ಕೂಡ ಇರೋದಿಲ್ಲ. ಬಟ್ ಹಾಸಿಗೆ ಮೇಲೆ ಈ ಥರ ಒರೆಸೋದ್ರಿಂದ ಅದರ ಸ್ಟ್ರಾಂಗ್ ಆಗಿರೋವಂಥ ಒಂದು ಘಮ ಅನ್ನೋದಾಗಲಿ ಅಥವಾ ಇಲ್ಲಿ ಬಳಸಿರೋಂಥ ವಸ್ತುಗಳಾಗಲಿ ಹಾಸಿಗೆ ಮೇಲಿರೋಂಥ ಕೀಟಾಣುಗಳನ್ನ ನಾಶ ಮಾಡೋದಕ್ಕೆ, ಜೊತೆಗೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ. ಹಾಸಿಗೆ ಮೇಲೆ ಕ್ಲೀನ್ ಮಾಡಿದ್ರೆ ಸಾಲದು, ಮಂಚದ ಮೇಲೂ ಕೂಡ ಅಷ್ಟೇ. ಈ ಸೈಡಲ್ಲೆಲ್ಲ ಡಸ್ಟ್ ಎಲ್ಲ ಇರುತ್ತೆ, ಅಲ್ಲೂ ಕೂಡ ಒರೆಸ್ಕೋಬೇಕಾಗತ್ತೆ. ಮತ್ತು ನಾವಿಲ್ಲಿ ಶಾಂಪೂನ ಬಳಸಿರೋದ್ರಿಂದ ಮತ್ತು ಅದ್ರ ಜೊತೆಗೆ ಈ ಕೆಲವೊಂದಿಷ್ಟು ವಸ್ತುಗಳನ್ನ ಹಾಕಿದ್ದೀವಲ್ವ, ಇದು ಏನಂತಂದರೆ ಪಾಲಿಷ್ ಮಾಡ್ದಂಗೆ ಇರುತ್ತೆ. ಈ ವುಡನ್ದು ಫರ್ನಿಚರ್ನ ಪಾಲಿಷ್ ಮಾಡಿದ್ರೆ ಯಾವ ಥರ ಕಾಣುತ್ತೆ ಅದೇ ಥರ ನೀವು ಈ ಬಟ್ಟೆನ ಸಿದ್ಧ ಮಾಡಿಕೊಂಡು ನೋಡಿ, ಅಂದರೆ ಲಿಕ್ವಿಡನ್ನು ಸಿದ್ಧ ಮಾಡಿಕೊಂಡು ಬಟ್ಟೆನ ಅದ್ದಿ ಒರೆಸಿ ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬರುತ್ತೆ ಅಂದರೆ. ಫರ್ನಿಚರ್ ಕೂಡ ಅಷ್ಟೇ ನೋಡಿ, ನಾನು ಇಲ್ಲಿ ಒರೆಸಿ ತೋರಿಸ್ತಾ ಇದ್ದೀನಿ ಬಿಫೋರ್ ಹೇಗಿದೆ, ಈ ಬಟ್ಟೆನಲ್ಲಿ ಒರೆಸಿದ ನಂತರ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಶೈನಿಯಾಗಿ ಕಾಣಿಸುತ್ತೆ ಅಂತ ನೀವೇ ಇಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು. ಈ ಲಿಕ್ವಿಡನ್ನು ಬಟ್ಟೆನಲ್ಲಿ
ತೊಗೊಂಡು ಕ್ಲೀನಾಗಿ ಅದ್ದಿ ಎಂಟ್ಕೊಂಡು, ಅಂದರೆ ಒಂಚೂರು ನೀರಿಲ್ದಂಗೆ ಕ್ಲೀನಾಗಿ ಹಿಂಡಿ ನಂತರ ಒರೆಸಿ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫರ್ನಿಚರ್ ಕೂಡ ಕ್ಲೀನ್ ಆಯಿತು, ಅಂದರೆ ಮಂಚ ಕೂಡ ಕ್ಲೀನ್ ಆಯಿತು, ಶೈನಿಂಗ್ ಬಂದಿದೆ. ಜೊತೆಗೆ ನೋಡಿ ಬೆಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ತಿಂಗಳಿಗೊಮ್ಮೆ ಆದರೂ ನೀವು ನಿದ್ದೆ ಮಾಡೋವಂಥ ಹಾಸಿಗೆನ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳು ಇಷ್ಟ ಆದರೆ ಲೈಕನ್ನು ನೀಡಿ, ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟನ್ನು ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.